ಕೊನೆಗೂ ಕೂಡ ನಿಮ್ಮೆಲ್ಲರ ಬೇಡಿಕೆಯಂತೆ ಇವತ್ತು ಸರ್ಕಾರ ಏನು ಹೋರಾಟ ಮಾಡಿದೆ ಧಾರವಾಡದಲ್ಲಿ ಕೆಚ್ಚೆದೆಯ ಒಂದು ಯುವಶಕ್ತಿಯ ಹೋರಾಟಕ್ಕೆ ಇವತ್ತೊಂದು ಬೆಲೆ ಸಿಕ್ಕಂಗಾಯಿತು. ಕಡೆಗೂ ಕೂಡ ಇವತ್ತು ಮಹತ್ವದ ಒಂದು ಸಚಿವ ಸಂಪುಟ ಸಭೆ ಇತ್ತು. ಆ ಸಭೆಯಲ್ಲಿ ಕೊನೆಗೂ ಕೂಡ ಸರ್ಕಾರ ಎರಡು ಕೆಲಸಗಳನ್ನು ಮಾಡಿ ಮುಗಿಸಿದೆ. ಒಂದು, ಒಳ ಮೀಸಲಾತಿ ಏನು ಬಾಕಿ ಇತ್ತು, ಸೊ ಅದನ್ನು ರಾಜ್ಯಪಾಲರ ಹತ್ರ ಹೋಗಿ ಅಂಕಿತವನ್ನು ಹಾಕಿಸೋ ಕೆಲಸ ಮಾಡಿದ್ರು. ಇನ್ನೊಂದು, 56 ಬೇಡ, 50 ಮೇಲೇನೆ ನೇಮಕಾತಿಗಳನ್ನು ಮಾಡೋಣ ಅಂತೇಳಿ ಈಗ ನಿರ್ಧಾರಕ್ಕೆ ಬಂದಿದ್ದಾರೆ. ಸೊ ಈ ಎರಡೂ ಒಂದು ವಿಷಯಗಳು ತುಂಬಾ ಗುಡ್ ನ್ಯೂಸಸ್ ಇವತ್ತು ಆಸ್ಪಿರೆಂಟ್ಸ್ಗಳಿಗೆ. ಇಷ್ಟು ದಿನ ನೇಮಕಾತಿ ಅಂತ ಹೋರಾಟ ಮಾಡಿದ್ದು ಕಾದಿದ್ದೆಲ್ಲ ಆಯಿತು. ನೋಡೋಣ ಇನ್ನು ಈಗ ಕ್ಯಾಬಿನೆಟ್ ನೋಟಲ್ಲಿ ಏನೇನು ಬರುತ್ತೆ ವಿಷಯ, ಇದರಲ್ಲಿ ಪ್ರಮುಖವಾಗಿ ಏನೇನೆಲ್ಲ ತಿಳಿಸ್ತಾರೆ, 50% ಮೇಲೆ ಹೆಂಗೆ, ಎಷ್ಟು ದಿನ ಟೈಮ್ ತೆಗೆದುಕೊಳ್ಳುತ್ತೆ ಅದೆಲ್ಲವನ್ನು ನೋಡೋಣ. ಒಟ್ಟಾರೆ ಸರ್ಕಾರಕ್ಕೆ ಕಡೆಗೂ ಕೂಡ ಬುದ್ಧಿ ಬಂದಿದೆ. 100 ವಿಡಿಯೋಸ್ಗಳನ್ನು ನಾನು ಕೂಡ 50% ರಿಕ್ರೂಟ್ಮೆಂಟ್ ಮೇಲೆ ಆಗಲಿ, ಇಲ್ಲ ಅಂತಂದ್ರೆ ಏನೇನು ಕಾನೂನು ತೊಡಕುಗಳು ಆಗ್ಬೋದು ಅಂತೇಳಿ ತುಂಬಾ ವಿಷಯಗಳನ್ನ ತಿಳಿಸಿದ್ದೆ. ನೀವೆಲ್ಲ ಇಲ್ಲಿವರೆಗೂ ಕೂಡ ಒಂದು ಬೆಂಬಲವನ್ನು ಕೊಟ್ಟಿದ್ರಿ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಹೋರಾಟದ ಪ್ರಮುಖ ಕ್ರೆಡಿಟ್ಸ್ ಹೋಗ್ಬೇಕಾಗಿರುವಂಥದ್ದು ಧಾರವಾಡದ ಒಂದು ಆ ಜುಬ್ಲಿ ಸರ್ಕಲ್ ಅಲ್ಲಿ ಏನು ಕೂತ್ಕೊಂಡು ಹೋರಾಟ ಮಾಡಿದ್ರಲ್ಲ ಬ್ಯಾರಿಕೇಡ್ಗಳನ್ನ ತಳ್ಳಿ, ಅದರ ಪರಿಣಾಮ ಇದು. ಅಂಡ್ ಆ ಹೋರಾಟಕ್ಕೆ ಸಂಪೂರ್ಣ ಬೆನ್ನೆಲುಬಾಗಿ ನಿಂತಂತ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಮತ್ತೆ ಕಾಂತ್ ಕುಮಾರ್ ಸರ್ ಮತ್ತೆ ಅಲ್ಲಿನ ಪ್ರತಿಯೊಬ್ಬ ಎಲ್ಲ ಆ ಹೋರಾಟಕ್ಕೆ ಅತೀವವಾಗಿ ಸಕ್ಸಸ್ಗೆ ಕಾರಣ ಆದಂಥವ್ರೆಲ್ಲರೂ ಕೂಡ ಇನ್ನು ಮುಂದೆ, ನನಗೆ ಮೊನ್ನೆ ಬಹಳಷ್ಟು ದುಃಖ ಕಾಡದಂಥದ್ದು, ನಾನು ಪರ್ಮಿಷನ್ ಸಿಗಲ್ಲ ಅಂತೇಳಿ ಸುಮ್ಮನೆ ಕೂತ್ಕೊಂಡೆ, ಯಾಕೆ ಹೋರಾಟಕ್ಕೆ ಹೋಗಲಿಲ್ಲ. ಇನ್ನು ಮುಂದೆ ಯಾವುದೇ ವಿಷಯಗಳಲ್ಲಿ ಏನೆಲ್ಲಿ ಪ್ರತಿಯೊಂದಕ್ಕೂ ಕೂಡ ಮುಂದಾಳ ತೋರಿಸ್ಕೊಂಡು ಮುಂದೆ ನಿಂತ್ಕೊಂಡು ನಾನು ಕೂಡ ಭಾಗವಹಿಸ್ತೀನಿ. ಯಾಕೆ ಅಂತಂದರೆ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬರೀ ಆನ್ಲೈನಲ್ಲಿ ತಿಳಿಸೋದು ಮಾತ್ರ ಅಲ್ಲ, ಆಫ್ಲೈನ್ಗೂ ಕೂಡ ಬರಬೇಕು. ನಿಮ್ಮೊಟ್ಟಿಗೆ ಮೊದಲು ಹೆಂಗೆ ನಾನು ಲವಲವಿಕೆಯಿಂದ ಖುಷಿಯಿಂದ ಆ ಒಂದು ಹೋರಾಟದ ಕಿಚ್ಚಿನಿಂದ ವೇದಿಕೆ ಮೇಲೆ ನಿಂತು ಮಾತಾಡ್ತಿದ್ದೆ, ನಿಮ್ಮ ಜೊತೆ ಬರ್ತಾ ಇದ್ದೆ, ಅದೇ ರೀತಿ ಮತ್ತೆ ಬರ್ತೀನಿ. ಇಲ್ಲಿಂದ ಓದೋದಕ್ಕೆ ಶುರು ಮಾಡಿ ಒಳ್ಳೆಯ ತಯಾರಿ ಆಗಲಿ. ಯಾವುದೇ ಒಂದು ನೋಟಿಫಿಕೇಶನ್ ಯಾವಾಗ ಅಂತ ದಯವಿಟ್ಟು ಕೇಳಿಬಿಡಿ, ಯಾಕಂದರೆ ಯಾವುದು ಯಾವಾಗ ಆಗುತ್ತೆ ಅಂತ ಇನ್ನೂ ಯಾವುದೂ ಕ್ಲಾರಿಫಿಕೇಶನ್ ಇಲ್ಲ. ಒಟ್ಟಾರೆ ನೇಮಕಾತಿಗಳನ್ನಂತೂ ಮಾಡೋದಕ್ಕೆ ಸರ್ಕಾರ ಸಿದ್ಧವಾಗಿದೆ. ಇವತ್ತಿನ ಅಧಿಕೃತ ಒಂದು ಮಾಹಿತಿ ಇದು. ಸೊ 56,000 ಹುದ್ದೆಗಳ ಭರ್ತಿಗೆ ಈಗ ಯಾವುದೆಲ್ಲ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ, ಸೊ ಅದೆಲ್ಲವನ್ನ ಫಸ್ಟ್ ಭರ್ತಿ ಮಾಡ್ಬೇಕಂತೇಳಿ ಫಿಕ್ಸ್ ಆಗಿದ್ದಾರೆ. ಈ ಒಟ್ಟಾರೆ ಹೋರಾಟಕ್ಕೆ ಈ ಆನ್ಲೈನ್ ಮೂಲಕ ಆಫ್ಲೈನ್ ಮೂಲಕ ಒಟ್ಟಾರೆ ಎಲ್ಲೆಲ್ಲಿ ಕೂತ್ಕೊಂಡು ಸಪೋರ್ಟ್ ಮಾಡಿದ್ರಿ ಎಲ್ಲರಿಗೂ ಇದರ ಕ್ರೆಡಿಟ್ಸ್ ಹೋಗಬೇಕು. ಎಸ್ಪೆಷಲಿ ನಮ್ಮ ಧಾರವಾಡದ ಹೋರಾಟಕ್ಕಂತೂ ನಾನು ಎಷ್ಟು ಮೆಚ್ಚುಗೆ ಹೇಳಿದ್ರು ಕಡಿಮೆನೆ. ಯಾಕೆಂತಂದ್ರೆ ಏನೇ ಕೆಲಸ ಆಗಬೇಕಿದ್ರು ಆ ಗಂಡು ಮೆಟ್ಟಿದ ನಾಡಿನಿಂದಾನೇ ಶುರುವಾಗುತ್ತೆ. ಅಲ್ಲಿ ಯಾರ್ಯಾರೆಲ್ಲ ಕ್ರಾಂತಿ ಶುರು ಮಾಡಿದ್ದಾರೆ ಅವರೆಲ್ಲ ದೊಡ್ಡ ಮಟ್ಟದಲ್ಲೇ ಹೆಸರು ಮಾಡಿದ್ದಾರೆ. ನಮ್ಮ ಅಲ್ಲಿನ ಸಿದ್ದಪ್ಪ ಕಂಬಳಿ ಸರ್ ಆಗಿರ್ಬೋದು, ಹಲವಾರು ಜನ. ಧಾರವಾಡದ ಮಣ್ಣಿನಲ್ಲಿ ಆ ಶಕ್ತಿ ಇದೆ. ಆ ಶಕ್ತಿ ಮತ್ತೊಮ್ಮೆ ಪ್ರೂವ್ ಆಗಿದೆ. ಸರ್ಕಾರವನ್ನೇ ನಡೆಸುವ ಮಟ್ಟಿಗೆ ಆ ಹೋರಾಟ ಇತ್ತು. ಸೊ ಇಲ್ಲಿ ಒಳ್ಳೆಯದಾಗಲಿ, ನೀವೆಲ್ಲ ಅಂದುಕೊಂಡಂಥ ಕನಸುಗಳು ಈಡೇರಲಿ, ನಿಮ್ಮೆಲ್ಲರ ಒಂದು ಬಯಕೆಗಳು ಆ ಭಗವಂತವಕ್ಕೆಲ್ಲವೂ ಕೂಡ ಸಾಕಾರ ಮಾಡಲಿ. ನೋಟಿಫಿಕೇಶನ್ ಅಂತ ಕಾದಿದ್ದು ಸಾಕು. ಓದಿ, ಇನ್ನು ಚೆನ್ನಾಗಿ ತಯಾರಿ ಮಾಡಿ. ನಿಮಗೆ ಬೇಕು ಅನಿಸಿದ್ರೆ ಇನ್ನು ಮುಂದೆ ಮಾಹಿತಿ ನೀಡೋಣ, ಇಲ್ಲಾಂದರೆ ಇವತ್ತಿಗೆ ಸಾಕು ಮಾಡೋಣ. ಇಷ್ಟಾಗುತ್ತೋ ಅಷ್ಟು. ಇಷ್ಟು ದಿನ ನಿಮಗೆ ಸಪೋರ್ಟಿವ್ ಆಗಿ ನಿಮ್ಮ ಧ್ವನಿಯಾಗಿ ನಿಂತಿದ್ದೆ. ಇನ್ನು ಮುಂದೆ ಕೂಡ ಸಾಧ್ಯವಾದರೆ ನಿಲ್ಲುವಂಥ ಕೆಲಸ ಖಂಡಿತ ಮಾಡ್ತೀನಿ. ಬೇಡ ಅಂದರೆ ಇವತ್ತಿಗೆ ಸಾಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಯಾಕೆ ಅಂತಂದರೆ ಇಷ್ಟು ದಿನ ಕೆಲವೊಂದು ಟೀಕೆ ಟಿಪ್ಪಣಿಗಳೆಲ್ಲ ಬರ್ತಾ ಇತ್ತು. ಅದು ಎಲ್ಲರಿಗೂ ಸಹಜ. ಆ ಟೀಕೆ ಟಿಪ್ಪಣಿಗಳಿಂದ ಮೆಟ್ಟಿ ನಿಂತು ನಿಲ್ಲೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಸೊ ಅದು ನಿಮ್ಮ ಒಂದು ಬೆಂಬಲದಿಂದಾಗಿ ನಿಂತಿದ್ದೆ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿನ ಒಂದು ಸಂಪುಟ ಸಭೆಯ ನಿರ್ಣಯದಲ್ಲಿ ಪ್ರಮುಖವಾದಂಥ ವಿಚಾರಗಳು ಚರ್ಚೆ ಆಗಿದ್ದು, ಎಸ್ಪೆಷಲಿ ಒಳ ಮೀಸಲಾತಿಯನ್ನು ಕಾನೂನುಬದ್ಧ ಮಾಡಬೇಕು ಅಂತಂದರೆ ರಾಜ್ಯಪಾಲರ ಅಂಕಿತ ಹಾಕಲೇಬೇಕು ಅಂತೇಳಿ. ಇನ್ನೊಂದು ಪ್ರಶ್ನೆ ಎದ್ದಿದ್ದಂಥದ್ದು, ಈಗ 56 ಮೇಲೆ ಒಳ ಮೀಸಲಾತಿ ಆಗಿದೆ, 50 ಮೇಲೆ ಹೆಂಗೆ ಮಾಡ್ತಾರೆ? ಸರ್ಕಾರಕ್ಕೆ ಬಿಟ್ಟಿದ್ದು, ಅವ್ರಿಗೆ ಬಿಟ್ಟಿದ್ದು, ಹೆಂಗೆ ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ. ಕೋರ್ಟಲ್ಲಿ ವಿಚಾರಣೆ ಇದೆ, ಸೊ ಅದೊಂದು ಕ್ಲಿಯರ್ ಮಾಡಿಕೊಂಡು ಮಾಡ್ತಾರೆ. ಕೋರ್ಟಲ್ಲಿ ವಿಚಾರಣೆ ಕ್ಲಿಯರೂ ಬೇಕಾಗಿಲ್ಲ, ಯಾಕಂದರೆ ಈಗ ಹೇಳ್ಬಿಟ್ಟಿದೆ ಕ್ಲಿಯರ್ ಆಗಿ 50 ಮೇಲೆ ಮಾಡೋದು, 50 ಮೇಲೆ ಬದ್ಧ ಅಂತೇಳಿ. ಆಮೇಲೆ ಮತ್ತೆ ಹಾಕ್ಬೇಕು ಈಗ ಕೋರ್ಟ್ ವಿಚಾರಣೆ. 50% ಮೇಲೆ ಓಕೆ ಅನ್ನೋ ಒಂದು ರೀತಿ ಇದೆ. ಅದಕ್ಕೆ ಕೋರ್ಟ್ ಅವಕಾಶ ಬೇಕಾಗಿಲ್ಲ. 50 ಮೇಲೆ ಮಾಡೋದಾಗಿದ್ರೆ ನಾಳೆನೇ ಶುರು ಮಾಡ್ಬೋದು, ಏನೂ ಸಮಸ್ಯೆ ಇಲ್ಲ. ಓದಿ, ಒಳ್ಳೆಯದಾಗಲಿ. ನಿಮ್ಮ ಒಂದು ಬೆಂಬಲ ಯಾವಾಗಲೂ ನನ್ನ ಮೇಲೆ ಇರಲಿ. ಆ್ಯಂಡ್ ಹೋರಾಟಕ್ಕೆ ನಿಂತಿರುವಂಥ ವಿದ್ಯಾರ್ಥಿ ನಾಯಕರ ಮೇಲೆ ಇರಲಿ, ಎಲ್ಲರ ಮೇಲೆ ಇರಲಿ. ಯಾರು ಕೂಡ ಹುದ್ದೆಗಳನ್ನು ಪಡ್ಕೊಂಡ ಮೇಲೆ ಆ ಒಂದು ಚಿರಋಣಿ ಆಗಿರಿ. ಯಾರ್ಯಾರೆಲ್ಲ ನಿಮಗೆ ಬೆಂಬಲಕ್ಕೆ ನಿಂತರು ನೋಡಿ. ಇವತ್ತಿನ ಸಮಾಜ ಹಂಗಿದೆ. ಯಾಕೆ ಅಂತಂದರೆ ಎಷ್ಟು ಕಷ್ಟದಲ್ಲಿ ಆ ಪರಿಸ್ಥಿತಿಯಲ್ಲಿ ನಿಮ್ಮ ಜೊತೆ ನಿಂತಿರ್ತಾರೋ ಅವರನ್ನು ಯಾವತ್ತೂ ನೀವು ಮರಿಬಾರ್ದು. ನಿಮ್ಮ ಸ್ನೇಹಿತರು ಆಗಿರಲಿ, ಓದೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ, ಸಹಾಯ ಮಾಡಿರ್ತಾರೆ. ನೌಕರಿಗೆ ಹೋದ್ರು ಕೆಲವರು ಹೆಲ್ಪ್ ಮಾಡಿರ್ತಾರೆ ಕಷ್ಟದಲ್ಲಿ.
ಮತ್ತು ಇನ್ನು ಕೆಲವರು ತಂದೆ ತಾಯಿಗಳು ಪಾಪ ಕೂಲಿ ನಾಲಿ ಮಾಡಿ ಓದಿಸಿದ್ದಾರೆ, ಇಲ್ಲಿವರೆಗೂ ಬಂದಿದ್ದೀರಾ, ಇಷ್ಟು ದಿನ ಕಾದಿದ್ದಕ್ಕೆ ಸಾಕು. ಇನ್ನು ನೀವು ಅಂದ್ಕೊಂಡ ಗುರಿಯೆಡೆಗೆ ಹೆಜ್ಜೆ ಹಾಕಿ ಸಾರ್ಥಕ ಬದುಕನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ನನ್ನ ಬಯಕೆ. ಅಮರ ಏನಾಗಲಿ ಏನು ಬಿಡಲಿ, ಎಲ್ಲೇ ಉಳಿಲಿ, ನಿಮ್ಮ ಪರ ಸದಾ ಧ್ವನಿಯಾಗಿರ್ತೀನಿ. ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ವಿನಮ್ರನಾಗಿ, ಅಷ್ಟು ವಿನಯತೆಯಿಂದ ನಿಮ್ಮ ಜೊತೆ ಸದಾ ನಿಂತಿರ್ತೀನಿ. ಎಲ್ಲದಕ್ಕೂ ಮೀರಿ ನಿಮ್ಮ ಈ ಒಂದು ಏನಿದೆ ಇವತ್ತು ಸರ್ಕಾರ ಮಾಡಿದ ನಿರ್ಧಾರ, ಅದು ಬರೀ ಸರ್ಕಾರದ್ದು ಅಥವಾ ಹೋರಾಟದಿಂದ ಅಂತಲ್ಲ, ಇಷ್ಟು ದಿನ ಕಾದ ನಿಮ್ಮ ತಾಳ್ಮೆಯ ಫಲ. ಅದು ತುಂಬ ಇಂಪಾರ್ಟೆಂಟ್. ಬರೀ ಸರ್ಕಾರ ಮಾಡ್ದು ಹೋರಾಟ ಮಾಡ್ದು ಅನ್ನೋಕ್ಕಿಂತ ನಿಮ್ಮ ತಾಳ್ಮೆ. ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ವಾರಿಯರ್ಸೆ. ಒಂದಲ್ಲ ಒಂದು ರೀತಿ ನೀವು ಹೋರಾಟ ಮಾಡ್ತಾನೇ ಇದ್ದೀರಿ. ಅದರಲ್ಲಿ ಪ್ರತಿಯೊಬ್ಬರು ಒಂದೊಂದು ಕಮೆಂಟಲ್ಲಿ ನೀವು ಬರೆದು ಹಾಕುವ ವಿಷಯಗಳು, ಸೋಷಿಯಲ್ ಮೀಡಿಯಾ ಮೂಲಕ ತಿಳಿಸುವಂಥ ಮಾಹಿತಿ, ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮಲ್ಲಿ ಪ್ರತಿಯೊಂದು ಗ್ರೂಪ್ಸ್ಗಳು, ಪ್ರತಿಯೊಂದು ಚಾನಲ್ಗಳು, ಪ್ರತಿಯೊಬ್ಬರು ಕೂಡ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಧ್ಯಮಗಳು, ಇತ್ತೀಚೆಗೆ ಹೋರಾಟದ ವಿಷಯದಲ್ಲಿ ಮಾಧ್ಯಮಗಳು ತೋರಿದ ಬೆಂಬಲ ದ ನೆಕ್ಸ್ಟ್ ಲೆವೆಲ್. ಈ ಬಾರಿ ತೋರಿದಂಥ ಬೆಂಬಲ, ಸೊ ಅದಕ್ಕೆ ಚಿರಋಣಿಯಾಗಿರೋಣ. ಒಟ್ಟಾರೆ ಒಳ್ಳೆಯದಾಗಲಿ, ನಿಮ್ಮ ಗುರಿ ಕನಸುಗಳೆಲ್ಲ ಈಡೇರಲಿ. ನಿಮ್ಮ ಬೆಂಬಲ ನನ್ನ ಮೇಲೆ ಹೀಗೆ ಇರಲಿ. ಧನ್ಯವಾದಗಳು.